ಹಾಯ್ ಫ್ರೆಂಡ್ಸ್, ನಾನಿವತ್ತು ವ್ಲಾಗ್ ಮಾಡೋಕ್ಕೆ ಕೊಟ್ಟಿರೋದು ಮೈಸೂರು ಎಕ್ಸಿಬಿಷನ್ ಗ್ರೌಂಡಲ್ಲಿ ಬಟರ್ಫ್ಲೈ ಶೋನ ಅರೇಂಜ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವು ಕಳೆದೋಗ್ತೀರಾ ಹೋದರೆ. ಸೊ ವೆರಿ ವೆರಿ ಬ್ಯೂಟಿಫುಲ್. ಅದು ಮಾಡಿದಾರಲ್ಲ ಆ ಕಲೆಗೆ ಒಂದು ಸಲ್ಯೂಟ್. ರಿಯಲಿ ಮಕ್ಕಳಂತೂ ಸಖತ್ ಎಂಜಾಯ್ ಮಾಡ್ತಾರೆ. ನಾವು ಮನೆಗಳ ಹತ್ರ ನೋಡುವಂಥ ಚಿಟ್ಟೆಗಳು, ಮಸ್ಕಿಟೋಸು, ಹನಿ ಬಿ, ಲಾಟ್ ಆಫ್ ಎಷ್ಟು ಮಾಡಿದ್ದಾರೆ ಅಂದರೆ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಅಷ್ಟು ಪೇಷನ್ಸಿಂದ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳಂತೂ ಸಖತ್ ಎಂಜಾಯ್ ಮಾಡ್ತಾರೆ. ನನ್ನ ಮಕ್ಕಳು ಬ್ಯೂಟಿಫುಲ್ಲಾಗಿ ಎಂಜಾಯ್ ಮಾಡಿದ್ರು. ನೋಡೋದಕ್ಕೂ ತುಂಬ ಸುಂದರವಾಗಿದೆ ಎಲ್ಲ. ಹೋಗಿ ಒಂದು ಸಲ ವಿಸಿಟ್ ಮಾಡಿ ಬನ್ನಿ. ನಾನು ಬಂದು ಕೂಡ ಒಂದು ವಾರ ಆಗಿದೆ. ಈಗ ನಾನು ಅದನ್ನು ವ್ಲಾಗ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಡ್ರಾಫ್ಟೆಡ್ ವ್ಲಾಗ್ ಇದು. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ನಾವು. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಗೇಮ್ಸ್ ಕೂಡ ಇದೆ. ತುಂಬ ಗೇಮ್ಸ್ ಏನಿಲ್ಲ, ದಸರಾ ಟೈಮಲ್ಲಿ ಇರುತ್ತಲ್ಲ ಆ ಥರ ಎಲ್ಲ ಗೇಮ್ಸ್ ಏನಿಲ್ಲ. ಸೊ ಸ್ವಲ್ಪ ಇದೆ, ಬಟ್ ಎಂಜಾಯ್ ಮಾಡ್ಬೋದು. ಮತ್ತು ಏನು ಶಾಪಿಂಗ್ ಕೂಡ ಮಾಡ್ಬೋದು. ಸ್ವಲ್ಪ ಕಲೆಕ್ಷನ್ಸ್ ಇದೆ. ನೆಕ್ಸ್ಟ್ ದಸರಾ ಸ್ಟಾರ್ಟ್ ಆಗುತ್ತೆ, ಆವಾಗ ತುಂಬ ಕಲೆಕ್ಷನ್ಸು ನಿಮಗೆ ಶಾಪಿಂಗ್ ಎಲ್ಲ ಸಿಗುತ್ತೆ. ಅದ್ರ ಜೊತೆ ನಾವು ಮಧ್ಯದಲ್ಲಿ ಒಂದು ಗೇಮ್ ಕೂಡ ಆಡಿದ್ವಿ. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಗೇಮಲ್ಲಿ ನಾವು ಪ್ರೈಸ್ ಕೂಡ ಬಂತು ನಮಗೆ, ಒಂದು ಚಿಕ್ಕ ಚಿಕ್ಕ ಸ್ಮಾಲ್ ಪ್ರೈಸಸ್. ಸೊ ಹ್ಯಾಪಿ. ನೋಡ್ರು ಏನು ಓಕೆ ನಾಟ್ ಬ್ಯಾಡ್ ನಾಟ್ ಲೆಕ್ಕ ಗುಡ್ ಥ್ಯಾಂಕ್ ಯು ಬುಟ್ಟಿ ಮಿಡಿಕಲಿ ಥ್ಯಾಂಕ್ ಯು ಓಕೆ, ನೆಕ್ಸ್ಟ್ ಅಲ್ಲಿ ಪ್ರೈಸ್ ತೊಗೊಂಡು ಅಲ್ಲಿಂದ ನೆಕ್ಸ್ಟು ಗನ್ ಶೂಟ್ ಹತ್ರ ಹೋದ್ವಿ. ಬಲೂನ್ಸ್ ಇರುತ್ತೆ. ಬಲೂನ್ಸ್ಗೆ 6 ಬುಲೆಟ್ಸ್ ಕೊಡ್ತಾರೆ ಒಂದು ಟಿಕೆಟ್ಗೆ. ಅದರಲ್ಲಿ ಎಲ್ಲರೂ ಚೆನ್ನಾಗಿ ಶೂಟ್ ಮಾಡಿದ್ವಿ. ಒಂದೆರಡು ಚೇಚೆ ಮಿಸ್ ಆಯಿತು. ಸಖತ್ತಾಗಿತ್ತು ಇದು ಕೂಡ. ಕ್ಯೂಟ್ ಆ ಗನ್ ತುಂಬ ಭಾರ ಇತ್ತು. ಅಲ್ಲಿಂದ ನೆಕ್ಸ್ಟು ಗೇಮ್ಸ್ ಆಡ್ಸೋಣ ಅಂತೇಳಿ ನನ್ನ ಮಗನಿಗೆ ವಾಟರ್ ಗೇಮ್ ಹತ್ರ ಹೋದ. ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಸರಿ, ಏರೋಪ್ಲೇನ್ ಹೋಗಿದ್ದಾನೆ ಫಸ್ಟು. ಏರೋಪ್ಲೇನ್ ಹೋಗಿ ಹೆಲಿಕಾಪ್ಟರ್ ಆಡಿದ್ದಾನೆ. ನೆಕ್ಸ್ಟು ವಾಟರ್ ಗೇಮ್ ಹತ್ರ ಇದ್ದಾನೆ. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಹೋಗಿ ನೀವು ಕೂಡ ವಿಸಿಟ್ ಮಾಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಡಿಯರ್ ಫ್ರೆಂಡ್ಸ್. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ನನ್ನ ವೀಡಿಯೋಸ್ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.